ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕ್ವಿಕ್ಕಾಗಿ ಆಗುವಂಥ ಒನ್ ಪಾಟ್ ರೆಸಿಪಿನ ನೋಡ್ಬೋದು. ಇದು ಬ್ಯಾಚುಲರ್ಸ್ಗೆ ಅಂತ ಮಾಡಿಸಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಈವನ್ ಆಫೀಸ್ಗೆ ಹೋಗೋರು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು, ಮನೆಯಲ್ಲಿ ಕೂಡ ಮಾಡ್ಬೋದು. ಈಗ ಸ್ಕೂಲ್ ಟೈಮೆಲ್ಲ ಸ್ಟಾರ್ಟ್ ಆಗಿದೆ, ಮಕ್ಳಿಗೆ ಕೂಡ ಮಾಡ್ಕೊಡ್ಬೋದು. ಸೊ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು 4-5 ಕಡ್ಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಪುದೀನ ಎಲೆ ಮಾತ್ರ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನಾಗಿಂತ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೊಳ್ಳಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ, ನಾನಿಲ್ಲೊಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 4-5 ಸ್ಪೂನ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ನಿಮ್ಗೆ ತೆಂಗಿನ ತುರಿ ಇನ್ನೂ ಜಾಸ್ತಿ ಬೇಕು ಅಂದರೆ ಒಂದು 1/2 ಕಪ್ಪಷ್ಟು ಇಲ್ಲ 1 ಕಪ್ಪಷ್ಟು ತೊಗೋಬೋದು. ನಾನಿಲ್ಲಿ 1 ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ, 1 ಇಂಚ್ ಚಕ್ಕೆ, 1/4 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಒಂದು 4-5 ಲವಂಗ, ಒಂದು 4-5 ಕಾಳು ಮೆಣಸು, 1/4 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಇನ್ನೂ ಬೇಕು ಅಂದರೆ ಇನ್ನೊಂದು 2 ಎಸ್ಲು ಹಾಕೋಬೋದು. ಇದಕ್ಕೆ ನಾನು ಒಂದು 7-8 ಹುರುಳಿಕಾಯಿ ತೊಗೊಂಡಿದ್ದೀನಿ. ಚಿಕ್ಕದಾಗೂ ಕಟ್ ಮಾಡ್ಕೋಬೋದು, ಈ ಥರ ಉದ್ದಕ್ಕೂ ಕಟ್ ಮಾಡ್ಕೋಬೋದು. ಒಂದು ಅರ್ಧ ಕಪ್ ಬಟಾಣಿ, ಒಂದು ಮೀಡಿಯಮ್ ಸೈಜ್ ಕ್ಯಾರೆಟು, 1 ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಕ್ಯೂಬ್ಸಾಗಿ ಹೆಚ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಒಂದೇ ಒಂದು ನಾನು ತೊಗೊಂಡಿದ್ದೀನಿ. ಉದ್ದಕ್ಕಾದರೂ ಹೆಚ್ಕೋಬೋದು ನೀವು, ಇಲ್ಲ ಸಣ್ಣಕ್ಕಾದರೂ ಹೆಚ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನಿವಾಗ ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಸ್ವಲ್ಪ ಗ್ಲಾಸ್ ನಾನು ದೊಡ್ಡದೇ ತೊಗೊಂಡಿದ್ದೀನಿ. ಸೊ ನೀರು ಅಷ್ಟೇ 1:2 ಇದರಲ್ಲಿ ತೊಗೋಬೇಕು. ಉಪ್ಪು ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ನಾನು ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕಾಯಿ ತುರಿ, ಅದಾದಮೇಲೆ ನಾನು ಮಸಾಲೆ ಐಟಮ್ಸ್ ಏನೇನು ತೋರಿಸಿದ್ದೆ ಅಲ್ಲ ಅದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನು ಮಸಾಲೆ ಎಲ್ಲ ತುಂಬ ಕಮ್ಮಿ ಹಾಕ್ತಾಯಿದ್ದೀನಿ ಆ್ಯಂಡ್ ಮೈಲ್ಡಾಗೂ ಇರುತ್ತೆ ಫ್ಲೇವರ್ ಕೂಡ. ನೀವು ಕೊತ್ತಂಬರಿ ಸೊಪ್ಪು ತೊಗೊಳೋ ಬದಲು ಧನಿಯಾ ಕೂಡ 1 ಸ್ಪೂನಷ್ಟು ಹಾಕೋಬೋದು. ಕೊತ್ತಂಬರಿ ಸೊಪ್ಪು ತೊಗೊಳ್ಲಿಲ್ಲ ಅಂತ ಹೇಳಿದ್ರೆ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿರೋದ್ರಿಂದ ಧನಿಯಾ ಸ್ಕಿಪ್ ಮಾಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ, ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಣ್ಣೆ ತುಪ್ಪ ಕಾದಿದ ತಕ್ಷಣ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿಗೆ ಫ್ರೈ ಮಾಡ್ತೀವಲ್ಲ ಈರುಳ್ಳಿನ ಅಷ್ಟು ಗೋಲ್ಡನ್ ಕಲರ್ ಬರೋ ಥರ ಎಲ್ಲ ನಾನು ಫ್ರೈ ಮಾಡಲ್ಲ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಆ್ಯಂಡ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈಗ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ, ಟ್ರಾನ್ಸ್ಪರೆನ್ಸಿ ಬಂದಿದೆ ಆ್ಯಂಡ್ ಸಾಫ್ಟ್ ಕೂಡ ಆಗಿದೆ. ಈ ಟೈಮಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಸೊ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಎಣ್ಣೆ ಬಿಡೋ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಬೇಕಂದರೆ ನೀವು ಇದಕ್ಕೆ ಟೊಮೆಟೊ ಕೂಡ ಸೇರಿಸ್ಕೋಬೋದು. ಯಾವತ್ತೂ ಟೊಮೆಟೊ ಹಾಕಬೇಕು ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಡುತ್ತಲ್ಲ ಆ ಟೈಮಲ್ಲಿ ಟೊಮೆಟೊ ಹಾಕೊಳ್ಳಿ. ನಾನಿಲ್ಲಿ ಟೊಮೆಟೊ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಫ್ಲೇವರ್ ಒಂದೇ ಥರ ಇದು ಬಂದುಬಿಡುತ್ತೆ ಅಂತ ನಾನು ಟೊಮೆಟೊ ಹಾಕಿಲ್ಲ. ಬೇಕಂದರೆ ನೀವು ಹಾಕೋಬೋದು, ಟೊಮೆಟೊ ಆಪ್ಷನಲ್ಲು. ಇವಾಗ ನಾನು ಏನೇನು ಹೆಚ್ಚಿಟ್ಕೊಂಡಿದ್ನಲ್ಲ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ತರಕಾರಿ ಬೇಕಂದರೆ ನೀವು ಇನ್ನೂ ಚಿಕ್ಕದಾಗಲೂ ಕೂಡ ಕಟ್ ಮಾಡ್ಕೋಬೋದು. ಈಗ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆ ಕೊಡೋ ಥರ ಇದ್ದರೆ, ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಟ್ರು ಮಕ್ಕಳು ಊಟದ ಜೊತೆ ತಿಂತಾರೆ. ನೋಡ್ತಾ ಇರ್ಬೋದು ನೀವು, ಎಣ್ಣೆ ಕೂಡ ಬಿಟ್ಕೊತಾ ಇದೆ ಆ್ಯಂಡ್ ಮಸಾಲ ಕೂಡ ತರಕಾರಿಗೆಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ. ಇವಾಗ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊತಾ ಇದ್ದೀನಿ. ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ ಈ ಟೈಮಲ್ಲೇ ಪೂರ್ತಿ ನೀರು ಹಾಕ್ಕೊಂಡ್ಬಿಡ್ತಾರೆ. ಆ ಥರ ಪೂರ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ನಾನು 1.5 ಸ್ಪೂನಷ್ಟು ಉಪ್ಪು ಏನು ತೆಗೆದಿಟ್ಕೊಂಡಿದ್ನೋ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಉಪ್ಪು ಇನ್ನೊಂಚೂರು ಜಾಸ್ತಿ ತಿನ್ನೋರಾದರೆ ನೀವು ಇನ್ನೊಂಚೂರು ಉಪ್ಪು ಹಾಕ್ಕೋಬೋದು. 1/4 ತನಕ ಹಾಕ್ಕೋಬೋದು ಉಪ್ಪನ್ನ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ಒಂದು ಸತಿ ನೀರೆಲ್ಲ ಕುದಿಯೋಕ್ಕೆ ಬರೋ ಟೈಮಲ್ಲಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು 1/4 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಸೊ ನಾವು ಮೊಸರು ಎತ್ತಿಟ್ಕೊಂಡಿದ್ದೀವಲ್ಲ, ಯಾವತ್ತಿದ್ರೂ ಮೊಸರು ಬೀಟ್ ಮಾಡಿ ಹಾಕೋಬೇಡಿ. ಗಟ್ಟಿಯಾಗಿರೋ ಮೊಸರು ಆದರೆ ಹಾಗೆ ಹಾಕ್ಕೊಳ್ಳಿ. ಸೊ ಆವಾಗ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮೈಲ್ಡಾಗೂ ಇರುತ್ತೆ ಫ್ಲೇವರು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಯಾವತ್ತಿದ್ರೂ ನೀವು ಏನೇ 1 ಪಾಟ್ ರೆಸಿಪಿ ಮಾಡೋ ಥರ ಇದ್ರೂ 1 ಸ್ಪೂನಷ್ಟು ಇಲ್ಲ ಒಂದು 2-3 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಒಂಥರ ಡಿಫ್ರೆಂಟಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟಲ್ಲಿ ಹೇಳಿ.
ಸೊ ಆಲ್ಮೋಸ್ಟ್ ತರಕಾರಿ ಎಲ್ಲ ಬೇಯಕ್ಕೆ ಶುರುವಾಗ್ತಾ ಇದೆ. ಟೈಮಲ್ಲಿ ನಾನು ನೀರು ಹಾಕೊತಾ ಇದ್ದೀನಿ. 1:2 ಅಂತ ಕ್ವಾಂಟಿಟಿ ಹೇಳಿದ್ನಲ್ಲ, ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ 2 ಗ್ಲಾಸಷ್ಟು ನೀರು ತೊಗೊಳ್ಳಿ. ನೀವು ನೋಡ್ತಾ ಇರ್ಬೋದು ನೀರು ಕುದಿಯೋಕ್ಕೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀರು ಒಂದು ಕುದಿ ಬರ್ತಾ ಇದೆ ಆಲ್ರೆಡಿ. ಈಗ ಬಂದ ಮೇಲೆ ನಾನು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಅಕ್ಕಿ ಏನು ತೊಳೆದಿಟ್ಕೊಂಡಿದ್ದೀನಲ್ಲ, ಒಂದು 10 ನಿಮಿಷ ತೊಳೆದು ನೆನೆಸಿಟ್ಕೊಂಡಿರ್ತೀನಿ, ಅಕ್ಕಿನ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲಿ ಏನು ಅಕ್ಕಿ ಯೂಸ್ ಮಾಡ್ತಾಯಿದ್ದೀರೋ ಅದನ್ನೇ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಸೊ 1:2 ಗ್ಲಾಸಲ್ಲಿ ಇದು ಮಾಡ್ತಾಯಿದ್ದೀನಿ. ನೀವು ಬಾಸುಮತಿ ಅಕ್ಕಿ ಏನಾದರೂ ತೊಗೊಂಡ್ರೆ 1 ಲೋಟಕ್ಕೆ 1.5 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಬಾಸುಮತಿಗೆ ನಾನಿಲ್ಲಿ ಸೋನಾ ಮಸೂರಿ ತೊಗೊಂಡಿರೋದ್ರಿಂದ 1:2 ಹಾಕ್ಕೊತಾ ಇದ್ದೀನಿ. ನೀವು ಈ ಟೈಮಲ್ಲಿ ಬೇಕಂದರೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಟೆಸ್ಟ್ ಮಾಡ್ಕೋಬೋದು. ಉಪ್ಪೇನಾದರೂ ಇನ್ನೊಂಚೂರು ನಿಮ್ಗೆ ಬೇಕು ಅನಿಸಿದ್ರೆ ಇನ್ನೊಂಚೂರು ಉಪ್ಪು ಹಾಕೋಬೋದು. ನಾನಿಲ್ಲಿ ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಕುದಿ ಬಂದ್ರಕ್ಕೆ ಶುರುವಾಗಿದೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಿಲ್ ಬಂದರೆ ಸಾಕು. ನೀವು ಈ ಥರ ರೆಸಿಪೀಸ್ನ ರೆಗ್ಯುಲರಾಗಿ ಟ್ರೈ ಮಾಡ್ಕೋಬೋದು. ಬಿಕಾಸ್ ಇದು ಒಂದು ಜಸ್ಟ್ 15-20 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ಆ್ಯಂಡ್ ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗೋಗಿರೋದ್ರಿಂದ ಸ್ಕೂಲ್ ಲಂಚ್ ಬಾಕ್ಸ್ ಕೂಡ ಆಗುತ್ತೆ. ಆ್ಯಂಡ್ ಇವನ್ ಆಫೀಸ್ಗೆ ಹೋಗೋರು ತೊಗೊಂಡು ಹೋಗ್ಬೋದು. ನಿಮ್ಗೆ ಇಷ್ಟು ಕಲರಿಂದ ನಿಮಗೆ ಲೈಟ್ ಕಲರಾಗಿ ಬೇಕು, ಪಲಾವ್ ವೈಟಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಕ್ವಾಂಟಿಟಿ ಒಂಚೂರು ಕಮ್ಮಿ ಹಾಕೋಬೋದು. ಸೊ ಇದನ್ನು ನೀವು ಮೊಸರು ಬಜ್ಜಿ ಜೊತೆನೂ ಸರ್ವ್ ಮಾಡ್ಕೋಬೋದು. ಇವನ್ ಹಂಗೆ ಪ್ಲೇನಾಗಿ ಕೂಡ ತಿನ್ಬೋದು. ಇನ್ ಕೇಸ್ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ನೀವು ಚಿಕನ್ ಕರಿ ಇಲ್ಲ ಎಗ್ ಕರಿ ಜೊತೆನೂ ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.